ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಇದು ನಮ್ಮದು ಹಳೆ ವಿಡಿಯೋ ಆಗಿರುತ್ತೆ. ಎಲ್ಲಿ ಅಂದರೆ ಪಯಣಕ್ಕೆ ಹೋಗಿದ್ವಿ. ಸೊ ಅದರದ್ದು ಕೆಳಗಡೆ ಮ್ಯೂಸಿಯಂ ಇದೆ. ಅಲ್ಲಿ ಪೂರ್ತಿ ಆಂಟಿಕ್ ಪೀಸ್ ಇಟ್ಟಿದ್ದಾರೆ. ಸೊ ಅದನ್ನೇ ನೋಡಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಹೋಗ್ತಿದ್ದಂಗೆನೆ ಈ ಥರ ಎಲ್ಲ ಅಂದರೆ ತುಳುನಾಡ್ದು ಯಾವ್ದ್ಯಾವ್ದು ಅವರು ವೇಷ ಹಾಕ್ತಾರೆ. ಸೊ ಅದ್ರದ್ದೆಲ್ಲ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸು ಫುಲ್ ಫ್ರೀ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ತುಳುನಾಡು ಅದರಲ್ಲಿ ಯಾವ್ಯಾವುದು ಅವ್ರು ಯೂಸ್ ಮಾಡ್ತಿದ್ರು ಅಂದರೆ ಅನ್ನ ತೆಗಿಯೋಕ್ಕೆ ಅಥವಾ ಒಚ್ಚವ್ಗೆ ಆ ಕಡೆ ಎಲ್ಲ ಫೇಮಸ್ ಅಲ್ವಾ ಫ್ರೆಂಡ್ಸ್. ಸೊ ಅದ್ರದ್ದು ಇದೆಲ್ಲ ಮಿಷಿನ್ಸು ಅಂದರೆ ಎಲ್ಲ ಮರದ್ದೇನೆ. ಪೂರ್ತಿ ಮಸಾಲೆ ಡಬ್ಬ ಆಗಿರ್ಬೋದು ಅಥವಾ ಖಾರದ ಪುಡಿ ಇಟ್ಕೊಳ್ಳೋದಾಗಿರ್ಬೋದು, ಚಪಾತಿ ಮಾಡೋದಾಗಿರ್ಬೋದು, ಈ ಥರ ಎಲ್ಲಾದ್ರೂ ಮರದಿಂದನೇ ಮಾಡಿರ್ತಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಹಿತ್ತಾಳೆ ಸಾಮಾನನ್ನ ನಾವು ಇವಾಗ ನೋಡೋಕ್ಕೆ ಆಗಲ್ಲ. ಅದರಿಂದ ಅವರು ಹಾಲು ಕಾಯಿಸ್ತಿದ್ರು, ಮತ್ತು ಮೊಸರುಗಳು ಇಡ್ತಿದ್ರು, ಮಜ್ಜಿಗೆ ಕಡಿತಿದ್ರು. ಈ ಥರ ಎಲ್ಲಾನು ಅವರು ತಾಮ್ರ ಪಾತ್ರೆಯಲ್ಲಿ ಮಾಡಿರ್ತಿದ್ರು. ಸೊ ಇವಾಗ ನೀವು ನೋಡ್ತಿರೋದು ಅದೇನೆ. ಈ ಥರ ಪ್ಯಾಟ್ರನ್ ಎಲ್ಲ ನಾವು ಹೋಟ್ಲುಗಳಲ್ಲಿ ನೋಡಕ್ಕೆ ಮಾತ್ರ ನಮಗೆ ಸಿಗ್ತಿತ್ತು. ಇದು ನೋಡಿ, ಇದು ಕಾಯಿ ತುರಿಯೋ ಮಿಷಿನು. ಸೊ ಎಷ್ಟು ಚೆನ್ನಾಗಿದೆ ಅಂತ. ನೀವೀಗ ನೋಡ್ತಿರೋದು ಸ್ಟೋರೇಜ್ ಪರ್ಪಸ್ಗೆ. ಇದರಲ್ಲಿ ಏನು ಬೇಕಾದರೂ ಇಟ್ಕೋಬೋದು, ಈರುಳ್ಳಿ, ಟೊಮೊಟೊ ಆ ಥರ. ಇದೆಲ್ಲ ವುಡ್ಡಿಂದನೇ ಮಾಡಿರೋದು. ಸೊ ಇದು ಎಲ್ಲ ಮಜ್ಜಿಗೆ ಕಡಿಯೋದು. ನೋಡಿ ಎಷ್ಟೆಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಇದೆಲ್ಲ ಗರ್ಗಸ, ಮರ ಕಟ್ ಮಾಡಕ್ಕೆ. ಹಾಗೆ ಇದು ಬಾವಿಯಿಂದ ನೀರು ಸೇದ್ತಾರಲ್ವಾ, ಸೊ ಅದಕ್ಕೆ ಹಾಕ್ತಿದ್ದಂತಹ ಮರ ಇದು. ಅದಾದ್ಮೇಲೆ ಇದ್ರಲ್ಲೇ ನೋಡಿ ಮಜ್ಜಿಗೆ ಎಲ್ಲ ಕಡಿತಿದ್ದು. ಈಗ ನೋಡ್ಬೋದು ನೀವಿಲ್ಲಿ ನೀರ್ನ ಇವರು ಒಂದ್ ಕಡೆಯಿಂದ ಅಂದ್ರೆ ಬಾವಿಯಿಂದ ಹೊಲಕ್ಕೆ ಹಾಕ್ತಿದಂತದ್ದು ಇದು. ಅಂದ್ರೆ ಅವಾಗಿನ ಕಾಲದ್ದು. ಇದೆಲ್ಲ ಇವಾಗ ನೋಡಕ್ಕೆ ಸಿಗಲ್ಲ. ಇವಾಗ ಮತ್ತೆ ಸ್ಟೋರೇಜ್ಗೆ ನಾವು ಬುಟ್ಟಿ ಅಂತ ಹೇಳ್ತಾರಲ್ಲ, ಸೊ ಅದು ಇದು. ಆಮೇಲೆ ಗೋಲ್ಡ್ ಎಲ್ಲ ಇಡಕ್ಕೆ ಈ ತರ ಎಲ್ಲ ಯೂಸ್ ಮಾಡ್ತಿದ್ರು. ಇದೆಲ್ಲಾನು ಮರದಿಂದನೇ ಮಾಡಿರ್ತಾರೆ. ಅದಾದ್ಮೇಲೆ ಕೆಲವೊಂದು ನಿಜ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ಇದೆಲ್ಲ ಏನೇನು ಅಂತ. ಮತ್ತೆ ಇದು ಲೈಟ್ ಫ್ರೆಂಡ್ಸ್, ಒಳಗಡೆ ಒಂದು ಲೈಟ್ ಸಣ್ಣದಿರ್ತಿತ್ತು, ಇದ್ರ ಮೇಲ್ಗಡೆ ದೊಡ್ಡದಾಗೆ. ಆಮೇಲೆ ಇದು ಅಕಸ್ಮಾತ್ ಬೆಳಕು ಬೇಕು ಅಂತ ಅಂದ್ರೆ ಸೂರ್ಯನಿಂದನೇ ಡೈರೆಕ್ಟ್ ಗಾಜಂದು ಹಂಚಾಗಿರುತ್ತೆ. ಮತ್ತೆ ವೆಯ್ಟ್ ಪರ್ಪಸ್, ಇವಾಗ ಏನಾದರೂ ಕೆಜಿ ಲೆಕ್ಕದಲ್ಲಿ ತಗೋಬೇಕು ಮಾಡಬೇಕು ಅಂದ್ರೆ ಅದಕ್ಕೆ ತೂಕಗಳು. ಇದು ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ, ಕೆಲವೊಂದು ಕಬ್ಬಿಣದಲ್ಲಿ ಮಾಡಿದ್ದಾರೆ. ಸೊ ಇದು ಈ ಕಾಲದಲ್ಲಂತೂ ಇದನ್ನ ಎಲ್ಲೂ ನಾವು ನೋಡಕ್ಕೆ ಸಿಗದೇ ಇಲ್ಲ. ನಿಮ್ಮ ಮಕ್ಳನ್ನ ಏನಾದರೂ ಈ ತರ ಎಲ್ಲ ತೋರಿಸ್ಬೇಕಂದ್ರೆ ಇದು ಒಂದು ಒಳ್ಳೆ ಮ್ಯೂಸಿಯಂ ಅಂತ ಹೇಳ್ಬೋದು. ಸೊ ಏನು ಕಾಸ್ಟ್ ಏನು ಒಂದು ₹30 ಇದೆ, ಅಷ್ಟು ಬಿಟ್ರೆ ಜಾಸ್ತಿ ಏನೂ ಇಲ್ಲ. ನೀವು ಹೋಗಿ ಬೇಕಿದ್ರೆ ಅಲ್ಲಿ ತೋರಿಸ್ಕೊಂಡು ಬರ್ಬೋದು. ಒಳ್ಳೆ ಸಮ್ಮರ್ ವೆಕೇಶನ್ ಆಗುತ್ತೆ. ಇದು ಎಲ್ಲಪ್ಪ ಇರೋದು ಅಂದ್ರೆ ಮೈಸೂರು ಬೆಂಗಳೂರು ಹೈವೇಲಿ ಶ್ರೀರಂಗಪಟ್ಟಣ ಅಂತ ಬರುತ್ತೆ, ಅಲ್ಲಿ ಈ ಮ್ಯೂಸಿಯಂನ ಇಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋದು ನೀವು ಏನಂದ್ರೆ ಇದು ಸೇರು ಪಾವು ಅಂತ ಹೇಳ್ತಾರಲ್ಲ ಮೆಜರ್ಮೆಂಟ್ಗೆ, ಸೊ ಅದು. ಅದಾದ್ಮೇಲೆ ಇದು ಕಬ್ಬಿಣದ್ದು ನೋಡಿ ಫ್ರೆಂಡ್ಸ್ ಪಾತ್ರೆ. ಇದರಲ್ಲಿ ಫಸ್ಟ್ ಅಡಿಗೆ ಮಾಡ್ತಿದ್ರು. ಈ ಮೀನ್ ಸಾರೆಲ್ಲ ತುಳುನಾಡಲ್ಲಿ ಜಾಸ್ತಿ ಅಲ್ವಾ, ಸೊ ಅದನ್ನ ಮಾಡಕ್ಕೆ ಈ ತರ ಯೂಸ್ ಮಾಡ್ತಿದ್ರು, ಈ ತರ ಪಾತ್ರೆಗಳು. ಇದು ಕಬ್ಬಿಣದಿಂದ ಮಾಡಿರ್ತಾರೆ. ಈಗ ನೀವು ನೋಡ್ತಾ ಇರೋದು ಅಂದ್ರೆ ಹಳೆ ಕಾಲದಲ್ಲಿ ಬಾಗ್ಲುಗಳಿಗೆ ಹಿಡ್ಕೊಳಕ್ಕೆ ಅಂತ ಮಾಡಿರ್ತಾರಲ್ಲ, ಸೊ ಚಿಲ್ಕ ಅಂತ ಹೇಳ್ಬೋದು. ಆ ತರ ಈ ತರದ್ದು ವೆರೈಟೀಸು ಇವಾಗ ಇಲ್ಲಿರೋದು. ಅದಾದ್ಮೇಲೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಚಿನ್ನ ಒಡವೆ ಇದೆಲ್ಲ ಅವರು ಏನು ಬೀರುಲಿ ಇಡ್ತಿರ್ಲಿಲ್ಲ ಅಥವಾ ಕಬೋರ್ಡಲ್ಲಿ ಇಡ್ತಿರ್ಲಿಲ್ಲ, ಈ ತರ ಪೆಟ್ಟಿಗೆಯಲ್ಲಿ ಇಡ್ತಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಪಡ್ಡು ಮಾಡೋದು ಫ್ರೆಂಡ್ಸ್, ಇದು ಪಡ್ಡು ಆ ಇವಾಗಿನ ಕಾಲದವ್ರಿಗೆ ಅಂದ್ರೆ ನಾನ್ ಸ್ಟಿಕ್ ಬಂದ್ಬಿಟ್ಟಿದೆ. ಸೊ ಅವಾಗಿನ ಕಾಲದಲ್ಲಿ ಪಡ್ಡು, ಇದು ದೋಣಿ ಅಂದ್ರೆ ತೆಪ್ಪ ಅಂತ ಹೇಳ್ತಾರಲ್ಲ, ಸೊ ಅದು. ಆಮೇಲೆ ಆಗಿನ ಕಾಲದ ಪ್ಲೇಟ್ಸ್ಗಳು ಅಂದ್ರೆ ಈ ಡಿಸೈನ್ ಪ್ಲೇಟ್ಸ್ಗಳನ್ನ ನೀವು ನೋಡ್ಬೋದು ಇಲ್ಲಿ. ಇದು ನೋಡಿ ಫ್ರೆಂಡ್ಸ್, ಇದು ಕ್ಯಾಮ್ರಾ ಗೊತ್ತಾ, ಎಷ್ಟು ಸಖತ್ತಾಗಿತ್ತಂದ್ರೆ. ಮತ್ತೆ ಇದು ತಾಳೆಗರಿಯಲ್ಲಿ ಬರ್ದಿರೋಂತಹ ಕೆಲವೊಂದು ಕೆತ್ತನೆಗಳು ನೀವು ನೋಡ್ತಿರ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುವಂತ ಎಲ್ಲಾ ತರನು ನಾವಿಲ್ಲಿ ನೋಡ್ಬೋದು. ಆಕ್ಚುಲಿ ನಾನು ಅಷ್ಟೇ ಈ ತರ ಎಲ್ಲ ನಾನು ನೋಡೇ ಇರ್ಲಿಲ್ಲ. ಮತ್ತಿದೆಲ್ಲ ಹಳೆಗನ್ನಡ ಆ ಭಾಷೆದು ಫಸ್ಟು ರಾಜರಿದ್ದಾಗ ನ್ಯೂಸ್ ಪೇಪರಲ್ಲಿ ಬರ್ತಿತ್ತಲ್ಲ, ಸೊ ಅದ್ರದ್ದನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ ಅವರು. ನೀವು ನೋಡ್ತಿರ್ಬೋದು. ಇದನ್ನೆಲ್ಲ ನೋಡಿ ಒಂಥರ ನಮಗೆ ಫುಲ್ಲು ಖುಷಿ ಆಯಿತು ಅಂದ್ಕೊಳ್ಳಿ. ಈ ಥರ ನಾವು ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ಹಳೆ ಕಾಲದ ಪೇಂಟಿಂಗ್ಸು. ಇದು ನೋಡ್ತಿದ್ದೀರಲ್ಲ, ಇದು ಟೈಪಿಂಗ್ ಮಿಷಿನು. ಸೊ ನೋಡಿ, ಫಸ್ಟು ಹಳೆ ಕಾಲದಲ್ಲಿ ಟೈಪಿಂಗ್ ಮಿಷಿನ್ಸ್ ಎಲ್ಲ ಈ ಥರ ಇತ್ತು. ಸ್ವಲ್ಪ ಇಂಪ್ರೂವ್ ಆದಂಗೆ ಇದು ಡಿಜಿಟಲ್ ಅಂದರೆ 1 2 3 ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕನ್ನಡ ಇಂಗ್ಲೀಷ್ ಟೈಪಿಂಗು ಈ ಥರ ಎಲ್ಲ ಇತ್ತು. ಇದು ತುಂಬ ಅಂದರೆ ತುಂಬ ಹಳೇದು ಫ್ರೆಂಡ್ಸ್. ಏನಂದರೆ ಯಾವ್ದ್ಯಾವುದು ಅಲ್ಲಿ ಇದನ್ನ
ವಸ್ತುನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ತರ ಕೊಟ್ಟಿರ್ತಾರೆ. ಸೊ ನೀವು ಅದ್ರ ಬಗ್ಗೆನೇ ಎಲ್ಲ ಓದ್ಕೊಂಡು ನೀವು ತಿಳ್ಕೊಬಹುದು. ಆಮೇಲೆ ಏನ್ ಬೇಗ ಬರ್ಬೇಕು ಹೊರಗಡೆ ಅಂತ ಏನಿಲ್ಲ. ನಿಮ್ಗೆ ಎಷ್ಟೊತ್ತು ಬೇಕು ನೀವು ಅಷ್ಟೊತ್ತಲ್ಲಿ ಇರ್ಬೋದು. ಸೊ ಇಲ್ಲಿ ನೋಡ್ತಿದ್ರೆ ನೀವು ಇದು ಕ್ಯಾಮ್ರಾಗಳು ಅಂದ್ರೆ ಲೆನ್ಸ್ ಎಲ್ಲ ಹಾಕ್ತಿದ್ರು ಗೊತ್ತಾ ಫ್ರೆಂಡ್ಸ್ ಫಸ್ಟು ಆ ತರ ಕ್ಯಾಮ್ರಾಗಳು. ಅದಾದ್ಮೇಲೆ ಇದು ಟೆಲಿಫೋನ್ಗಳು. ಫಸ್ಟ್ ಎಲ್ಲ ಟೆಲಿಫೋನೇ ಜಾಸ್ತಿ ಇರ್ತಿತ್ತು. ಇವಾಗ ಎಲ್ಲರ ಹತ್ರನೂ ಮೊಬೈಲ್ಸ್ ಇದೆ. ಸೊ ಬಟ್ ಫಸ್ಟ್ ಟೆಲಿಫೋನ್ಸ್ ಎಲ್ಲ ಇರ್ತಿತ್ತಲ್ಲ, ಯಾವ ತರ ಟೆಲಿಫೋನ್ಸ್ ಇರ್ತಿತ್ತು ಅಂದ್ರೆ ಈಗ ಇಲ್ಲೇ ಪಕ್ಕದೂರಿಗೆ ಒಂಥರ ಟೆಲಿಫೋನು, ತುಂಬಾ ದೂರಕ್ಕೆ ಮಾಡ್ಬೇಕಂದ್ರೆ ಅದಕ್ಕೆ ಒಂಥರ ಟೆಲಿಫೋನು, ಆ ತರ ಎಲ್ಲ ಇರ್ತಿತ್ತು. ಮತ್ತೆ ಇದ್ ನೋಡಿ ಇಜ್ಲುದು ಮತ್ತೆ ಕರೆಂಟ್‌ದು ಇದೆಲ್ಲ ಐರನ್ ಬಾಕ್ಸ್‌ಗಳು. ಇದು ಅಷ್ಟೇ ಸೈಜಲ್ಲೂ ತುಂಬಾ ಡಿಫರೆನ್ಸ್. ನಾನು ಇಷ್ಟು ಚಿಕ್ಕದು ಐರನ್ ಬಾಕ್ಸ್ ಬರುತ್ತಾ ಅಂತ ಅನ್ಕೋಬಿಟ್ಟಿದ್ದೆ. ಸೊ ಆ ಥರ ಐರನ್ ಬಾಕ್ಸ್‌ಗಳು. ಇದು ಕ್ಯಾಮ್ರಾ ಫ್ರೆಂಡ್ಸ್. ಮತ್ತೆ ಈ ವಿಡಿಯೋಸ್ ಎಲ್ಲ ಇರ್ಬೇಕಂದ್ರೆ ಇದಕ್ಕೆ ರೋಲ್ ಎಲ್ಲ ಬೇಕಿತ್ತಲ್ಲ, ಸೊ ಅದು ಇದೆ. ಆಮೇಲೆ ಫಸ್ಟು ಕ್ಯಾಮ್ರಾನ ಉಲ್ಟಾ ತೆಗಿತಿದ್ರಂತೆ. ಅದಾದ್ಮೇಲೆ ಅದು ಸೀದಾ ಆಗ್ತಿತ್ತಂತೆ. ಸೊ ನನಗೂ ಗೊತ್ತಿರಲಿಲ್ಲ. ನಾನು ಅಲ್ಲೋದಿ ತಿಳ್ಕೊಂಡೆ. ಆ ಥರ ಕ್ಯಾಮ್ರಾಗಳ್ನು ಕೂಡ ಇಟ್ಟಿದ್ದಾರೆ. ಅದಾದ್ಮೇಲೆ ಮಹಾಭಾರತನ ಮತ್ತೆ ರಾಮಾಯಣ ಇದೆಲ್ಲಾನು ಫೋಟೋಸಲ್ಲಿ ಅಂದ್ರೆ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಹಳೆ ಕಾಲದ್ದಿದೆಲ್ಲ ಫೋಟೋಸು. ಅದಕ್ಕೆ ಫ್ರೇಮ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಪೇಂಟಿಂಗ್ಸ್‌ನೆಲ್ಲ. ಸೊ ಅದು ಕೂಡ ಚೆನ್ನಾಗಿತ್ತು. ನಂಗಂತೂ ಫುಲ್ ಖುಷಿ ಆಯ್ತು ಫ್ರೆಂಡ್ಸ್ ಇದೆಲ್ಲ ನೋಡಿ. ಆ, ನಾವೇನಂತ ಅನ್ಕೊಂಡಿದ್ವಿ ಅಂದ್ರೆ ಅಷ್ಟೊಂದು ಏನು ಇರಲ್ಲ, ಬರೀ ಕಾರ್ಸ್ ಇಟ್ಟಿರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಕಲೆಕ್ಷನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಇವ್ರು ನಮ್ ರಾಜರು. ಸೊ ಅವ್ರದ್ದು ಕೂಡ ಪೇಂಟಿಂಗ್ಸ್ ಎಲ್ಲ ಸಿಕ್ಕಿರೋದನ್ನ ಚೆನ್ನಾಗಿ ಇಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು. ಹಾಗೆ ಇದು ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ರೇಡಿಯೋ ಫ್ರೆಂಡ್ಸ್. ಇಷ್ಟು ದಪ್ಪದ ರೇಡಿಯೋ ನಾನು ಇವತ್ತೇ ಫಸ್ಟ್ ನೋಡಿದ್ದು ಇಲ್ಲಿ. ಇದರಲ್ಲಿ ಹೇಗೆ ಅವರು ಇದು ಮಾಡ್ತಿದ್ರು ಅಂದರೆ ಸಿ ಡಿಗಳು ಬರ್ತಿತ್ತು. ಸೊ ಆ ಸಿ ಡಿನ ಇದಕ್ಕೆ ಹಾಕಿ ಅದನ್ನು ತಿರುಗಿಸಿ ಬಿಡ್ತಿದ್ದಿದ್ರೆ ರಿವರ್ಸು. ಅದಾದಮೇಲೆ ಅದು ತಿರುಗ್ತಾ ತಿರುಗ್ತಾ ಸಾಂಗ್ ಬರ್ತಿತ್ತು. ಅದಾದಮೇಲೆ ಇದು ವೈನ್ಸ್ ಎಲ್ಲ ಇಡ್ತಿದ್ರಲ್ಲ, ಅದು ಇದು ಅಂದರೆ ಕೂಲಾಗಿ ಇರಲಿ, ತುಂಬ ದಿನ ಇರಲಿ ಅಂತ ಇಡ್ತಿದ್ರು. ಸೊ ಅದು. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಕಾಯಿನ್ಸ್‌ಗಳನ್ನ ನೀವು ನೋಡ್ಬೋದು. ಅಂದ್ರೆ ತುಂಬಾ ಹಳೇ ಕಾಯಿನ್ಸ್‌ಗಳು. ರಾಜರು ಅವರ ಅಪ್ಪಂದಿರು ಅದೆಲ್ಲ ಅವರೆಲ್ಲ ಯೂಸ್ ಮಾಡಿರೋದೆಲ್ಲ ನೀವು ಇಲ್ಲಿ ನೋಡ್ಬೋದು. ಈ ಕಾಯಿನ್ಸ್ ಎಲ್ಲ ನಾವು ಈಗ ಸ್ವಲ್ಪ ಅಪರೂಪಕ್ಕೆ ನೋಡೂ ಇದ್ದೀವಿ. ಇದೆಲ್ಲ ಹಳೆ ಕಾಲದಲ್ಲಿ ಫಾರಿನರ್ಸ್ ಯಾರ್ಯಾರು ಇಲ್ಲಿಗೆ ಬಂದು ಹೋಗ್ತಿದ್ರು ಅವ್ರದ್ದು ಕೂಡ ಕರೆನ್ಸಿನ ಇಲ್ಲಿ ಹಾಕಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಹಳೆ ಕಾಲದ್ದು ಸ್ಟ್ಯಾಂಪ್‌ಗಳು ಬರ್ತಿತ್ತಲ್ಲ, ಅಂದ್ರೆ ಈಗ ಊರಿಂದ ಊರಿಗೆ ಕಳ್ಸೋಂಥ ಬೇರೆ ಸ್ಟ್ಯಾಂಪ್‌ಗಳಿರ್ತಿತ್ತು. ಇಲ್ಲಿಂದ ಇಂಟರ್‌ನ್ಯಾಷನಲ್‌ಗೆ ಕಳ್ಸೋಂತಹ ಬೇರೆ ಸ್ಟ್ಯಾಂಪ್‌ಗಳಿರ್ತಿತ್ತು. ಸೊ ಸ್ಟ್ಯಾಂಪ್‌ಗಳ ಕಲೆಕ್ಷನು ಕೂಡ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಇದು ಗೋಲ್ಡ್ ಸ್ಟ್ಯಾಂಪು. ಅಂದ್ರೆ ಇದು ಜಾಸ್ತಿ ಯಾರು ಯೂಸ್ ಮಾಡಿರೋದಿರಲ್ಲ. ಹಳೆ ಕಾಲದವರೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಧರ್ಮಸ್ಥಳದಲ್ಲಿ ಬಂದಿರೋಂತಹ ಕಾಯಿನ್ಸ್‌ಗಳು. ಅಂದ್ರೆ ಅವಾಗ ಯೂಸ್ ಮಾಡ್ತಿದ್ರಲ್ಲ ಅಂತಹದ್ದು. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ನೀವು ಫೋಟೋಸ್ ತೆಗಿಯಕ್ಕೆ ಮತ್ತೆ ವಿಡಿಯೋಸ್ ಮಾಡಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಅಂದ್ರೆ ಈ ಮೂವೀಸ್ ಏನಾದರೂ ಶೂಟ್ ಮಾಡ್ಬೇಕಂದ್ರೆ ಈ ತರ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಇಟ್ಟು ಶೂಟ್ ಮಾಡ್ತಿದ್ರು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ವೀರೇಂದ್ರ ಹೆಗ್ಡೆ ಅವರು ಕೂಡ ಕ್ಯಾಮ್ರಾಗಳನ್ನ ಯೂಸ್ ಮಾಡಿರೋದನ್ನ ಇಲ್ಲಿ ಫುಲ್ಲು ಹಾಕಿದ್ರು. ಅದಾದ್ಮೇಲೆ ದೇವ್ರದ್ದು ಕಲ್ಲಿಲ್ಲಿ ಕೆತ್ತಿರೋ ಅಂತ ವಿಗ್ರಹಗಳನ್ನ ಅವರು ಅಂದ್ರೆ ತುಂಬಾ ಹಳೇದದ್ದೆಲ್ಲ ಇಟ್ಟಿದ್ರು. ಮತ್ತೆ ಫ್ರೆಂಡ್ಸ್ ಇದು ಏನು ಅಂತ ನಂಗೂ ಗೊತ್ತಿರಲಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಬಟ್ ಅದ್ರ ಬಗ್ಗೆ ಓದಿದಾಗ ನನಗೆ ಗೊತ್ತಾಯ್ತು. ಇದು ಪೇಪರ್ ಪ್ರಿಂಟ್ ಬರುತ್ತಲ್ಲ, ಅಂದ್ರೆ ನ್ಯೂಸ್ ಪೇಪರ್ ಪ್ರಿಂಟು ಆ ಥರ ಎಲ್ಲ ಬರುತ್ತಲ್ಲ. ಸೊ ಆ ಥರದನ್ನ ಅಲ್ಲಿ ಇಟ್ಟಿದ್ರು. ಅದಾದ್ಮೇಲೆ ಇಲ್ಲಿ ನವಗ್ರಹ ಥರ ಇಟ್ಟಿದ್ರು ಫ್ರೆಂಡ್ಸ್. ಒಂಥರ ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತೆ ಒಂದೊಂದು ಕಲ್ಲು ಎಲ್ಲೆಲ್ಲಿ ಸಿಕ್ತು, ಯಾವ ಕಲ್ಲು ಅದ್ರದ್ದು ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ಅಲ್ಲೇ ಇತ್ತು. ಸೊ ಅದನ್ನು ಕೂಡ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ರೆ ಇದೆಲ್ಲ ಏನಂದ್ರೆ ಫ್ರೆಂಡ್ಸ್ ಇದು ಕತ್ತಿಗಳು. ರಾಜರು ಮತ್ತೆ ಸೈನಿಕರು ಇದೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಸೊ ಆ ಕತ್ತಿಗಳು. ಮತ್ತೆ ಇದು ನೀವು ನೋಡ್ತಿರ್ಬೋದು ಗನ್ ಕೂಡ ಇದೆ ಇಲ್ಲಿ. ಇದು ನೋಡಿ ಅಂದ್ರೆ ಈ ಕತ್ತಿಗಳೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯರನ್ನ ಸಾಯಿಸಕ್ಕೆ ಅಂತ ಏನಲ್ಲ. ಇದು ಪ್ರಾಣಿಗಳನ್ನು ಕೂಡ ಸಾಯಿಸಕ್ಕೆ ಇರ್ಬೋದು. ಅಂದ್ರೆ ಅವ್ರು ಬೇಟೆಗೆ ಹೋಗ್ತಿದ್ರಲ್ಲ, ಸೊ ಅದು ಆ ಥರನೂನು. ಅದಾದ್ಮೇಲೆ ಯುದ್ಧದಲ್ಲಿ ಯೂಸ್ ಮಾಡಿರೋಂಥ ಕೆಲವು ಇತ್ತು. ಈ ಗನ್ಸ್‌ಗಳೆಲ್ಲ ನೋಡಿ ಸಣ್ಣದ್ರಿಂದ ಹಿಡಿದು ತುಂಬಾ ದೊಡ್ಡದವರೆಗೂನು ಅವರು ಕಲೆಕ್ಷನ್ಸ್‌ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದ್ರೆ ಈ ತರ ಗನ್‌ಗಳೆಲ್ಲ ನಾನು ಮೂವೀಸಲ್ಲಿ ಮಾತ್ರ ನೋಡಿದ್ದೆ. ಸೊ ರಿಯಲ್ ಆಗಂತೂ ನೋಡಿರ್ಲಿಲ್ಲ. ಈ ಮ್ಯೂಸಿಯಂಗೆ ಹೋಗಿ ನಂಗೆ ನೋಡಕ್ಕೆ ಇದು ಸಿಕ್ತು, ಅವಕಾಶ ಆಯ್ತು.
ಫ್ರೆಂಡ್ಸ್ ನೀವು ಈಗ ನೋಡ್ತಿರೋಂಥದ್ದು ಪಿರಂಗಿ. ಇದು ಯುದ್ಧದಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಪಿರಂಗಿ. ಸೊ ಇದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ನೀವು ನೋಡ್ತಿರೋದು ಏನಂದ್ರೆ ಪೇಪರ್ ಪ್ರಿಂಟ್ ಮಾಡೋ ಅಂಥದ್ದು ಈ ಮಿಷಿನು. ಇದಕ್ಕೆ ಎಷ್ಟು ಚೆನ್ನಾಗೇ ಅಲ್ಲಿ ಕೆತ್ತನೆ ಮಾಡಿದ್ರು ಅಂದ್ರೆ ಮರದಲ್ಲಿ ಸಣ್ಣ ಸಣ್ಣ ಡೀಟೇಲ್ಸು ತುಂಬಾ ಚೆನ್ನಾಗಿತ್ತು. ಮತ್ತೆ ಇದೆಲ್ಲ ಲ್ಯಾಂಪ್ಸ್ ಫ್ರೆಂಡ್ಸ್, ಅಂದ್ರೆ ದೀಪಗಳು, ಆಯಿಲ್ ಲ್ಯಾಂಪ್ಸು ಇದೆಲ್ಲ ಇತ್ತು. ಸೊ ಇದೆಲ್ಲ ನೋಡ್ಕೊಂಡ್ ಬಂದು ನಮ್ ರಿವ್ಯೂಸ್ನ ಕೊಡ್ಬೇಕಿತ್ತು. ಸೊ ನನಗ್ ತುಂಬಾ ಇಷ್ಟ ಆಯ್ತು ಈ ರಿವ್ಯೂಸ್ನ ಕೊಡೋದು. ಸೊ ಹಂಗಾಗಿ ನಾನು ಬರ್ದೆ ಇದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.